ಹಾಯ್ ಫ್ರೆಂಡ್ಸ್, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಪಕೋಡ ಮಾಡ್ತಾಯಿದ್ದೀನಿ. ಇದು ಯಾವ ಪಕೋಡ ಅಂತಂತಂದರೆ ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಪಾಲಕಿನ ಪಕೋಡ ಮಾಡ್ತಾಯಿದ್ದೀನಿ ನಾನು ಇವಾಗ ನಾನು ಪಾಲಕು ಚೆನ್ನಾಗಿ ವಾಶ್ ಮಾಡಿ ಹಾಕಿದ್ದೀನಿ. ಮತ್ತು ಈರುಳ್ಳಿ ಉದ್ದದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ನಿಮಗೆ ಮೆಣಸಿನ್ಕಾಯಿ ಬೇಕಂದರೆ ಒಂದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಸಾಲ್ಟು, ಅರಿಶಿನ, ಮತ್ತು ಇದಕ್ಕೆ ಕಡಲೆ ಹಿಟ್ಟು ಹಾಕಿದ್ದೀನಿ. ಕಡಲೆ ಹಿಟ್ಟನ್ನ ಹಾಕಿನ ಕಲಸಿದ್ದೀನಿ. ಮತ್ತು ಸ್ವಲ್ಪ ಆಯಿಲ್ ಹಾಕಬೇಕು ಇದಕ್ಕೆ, ಅಂದರೆ ಚೆನ್ನಾಗಿ ಇದಾಗಿ ಬರುತ್ತೆ. ಈ ಥರ ಇದು ಮಾಡಬೇಕು. ಮಾಡಿಬಿಟ್ಟು ಇವಾಗ ಅದನ್ನು ಹಾಕೋದಕ್ಕಂತ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ ಇಲ್ಲ ಅಂತ ಒಂದು ಸ್ವಲ್ಪ ಈ ಥರ ಹಾಕಿ, ಈ ಥರ ಆದರೆ ನಾವು ಬಿಸಿ ಆದರೆ ಇವಾಗ ನಾವು ಇದಕ್ಕೆ ಬಜ್ಜಿನ ಬಿಡೋಣ. ಇವಾಗ ನಾನು ಬಿಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಕ್ವಾಂಟಿಟಿ ಬೇಕೋ ಆ ಥರ ನೀವು ಇಟ್ಕೋಬೋದು. ನೋಡಿ ಈ ಥರ ಸಣ್ಣದಾಗಿ ಹಾಕಿ ನೋಡಿ, ಈ ಥರ ಆಯಿಲಲ್ಲಿ ಫ್ರೈ ಮಾಡಬೇಕು, ಚೆನ್ನಾಗಿ ಬ್ರೌನಿಷ್ ಬರೋ ಮಟ್ಟ. ನೋಡಿ ಈ ಥರ ಬ್ರೌನ್ ಆಗೋವರೆಗೆ ಇದು ಮಾಡಿ ಇನ್ನೊಂದು ಸ್ವಲ್ಪ ನಾವು ಬೇಯಿಸ್ಬೇಕು. ಬೇಯಿಸ್ಬಿಟ್ಟು ಇದನ್ನು ನಾವು ಕೆಚಪ್ ಜೊತೆ ತಿಂದರೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗ ಇದಾಗಿದೆ. ಇವಾಗ ಪ್ಲೇಟ್ ಸರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನಾವು ಇದನ್ನು ಯಾವುದಾದ್ರೂ ಕೆಚಪ್ಪಲ್ಲಿ ಹಚ್ಕೊಂಡು ತಿನ್ಬೋದು. ಸಕ್ಕ ಟೇಸ್ಟಿಯಾಗಿರುತ್ತೆ. ರೆಡಿ ಟು ಈಟ್ ಫಾರ್ ಪಾಲಕ್ ಬಜ್ಜಿ.